ನಮಸ್ಕಾರ ಫ್ರೆಂಡ್ಸ್, ಆಗಿದ್ರೆ ಎಲ್ಲರೂ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಆ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ, ಆಗ ನೀವೇ ನಮ್ಮ ಫಸ್ಟ್ ವಿಡಿಯೋಸ್ನ ನೋಡ್ಬೋದು. ಸೊ ಫ್ರೆಂಡ್ಸ್, ಈಗ ರಾಜ್ಯ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ ಅನ್ನಭಾಗ್ಯದ ಫಲಾನುಭವಿಗಳು ಯಾರ್ಯಾರಿದ್ದರೋ ಸೊ ಅವರಿಗೆಲ್ಲ ಒಂದು ತುಂಬಾ ಒಳ್ಳೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ ಇಲ್ಲಿವರೆಗೂ ಏನು ನಮಗೆ ಅನ್ನಭಾಗ್ಯದ್ದು ಅಮೌಂಟ್ ಬರ್ತಿತ್ತಲ್ವಾ, ಸೊ ಒಬ್ರಿಗೆ 170 ರೂಪೀಸ್, 170 ರೂಪಾಯಿ ಆ ಥರ ಲೆಕ್ಕ ಮಾಡಿ ಹಾಕ್ತಾ ಇದ್ರು. ಎಷ್ಟು ಜನ ಇದೀವೋ ಅಷ್ಟು ಜನಕ್ಕೆ ಅಂತ. ಇಬ್ಬರಿದ್ರೆ ಇಬ್ಬರಿಗೆ, 3 ಜನ ಇದ್ರೆ 3 ಜನಕ್ಕೆ 510 ರೂಪಾಯಿ ಈ ಥರ ಹಾಕ್ತಾ ಇದ್ರು ಅಲ್ವಾ. ಸೊ ಅದು ಅಮೌಂಟ್ನ ಈಗ ಹಾಕ್ತಾ ಇಲ್ಲ. ಸೊ ಯಾಕೆ ಹಾಕ್ತಾ ಇಲ್ಲ ಅಂತ ಹೇಳಕ್ಕೆ ಬಂದಿದ್ದೀನಿ ನಾನು. ಸೊ ಈ ಇನ್ಫಾರ್ಮೇಶನ್, ನನಗೆ ಗೊತ್ತಿರೋ ಇನ್ಫಾರ್ಮೇಶನ್ ನಿಮಗೆ ತಿಳಿಸೋಣ ಅಂತ. ಸೊ ಏನು ಇನ್ಫಾರ್ಮೇಶನ್ನು ಅಂದರೆ, ಈಗ ಅಮೌಂಟ್ ಅದು ರಾಜ್ಯ ಸರ್ಕಾರದಿಂದ ಸೊ ಮೀಟಿಂಗ್ ಎಲ್ಲ ಮಾಡಿ ಒಂದು ಡಿಸಿಷನ್ಗೆ ಬಂದಿದ್ದಾರೆ. ಸೊ ಏನಪ್ಪ ಅದು ಅಂದರೆ, ಇನ್ಮೇಲೆ ಈ ಅಮೌಂಟನ್ನು ಹಾಕಲ್ಲಂತೆ. ಸೊ ಅದರ ಬದಲಾಗಿ ಇನ್ನು 4 ಐಟಮ್ಸ್ಗಳು, ಅಂದರೆ ಬೇಕಾಗಿರುವಂಥ, ಮನೆಗೆ ಬೇಕಾಗಿರುವಂಥ ದಿನಸಿ ಐಟಮ್ಸ್ಗಳನ್ನ ಕೊಡ್ತಾರಂತೆ ಸೊ ರಾಜ್ಯ ಸರ್ಕಾರದಿಂದ. ಸೊ ಈ ಮುಂಚೆನೂ ತುಂಬ ಒಂದು 7-8 ವರ್ಷದ ಹಿಂದೆನೂ ಈ ಥರ ರೂಲ್ಸ್ ಇತ್ತು. ಸೊ ಐಟಮ್ಸ್ಗಳು ಕೊಡ್ತಾ ಇದ್ರು. 7-8 ವರ್ಷ ಮೀನ್ಸ್ ಇನ್ನೊಂದು 5-6 ವರ್ಷ ಹಿಂದೆನೂ ಕೊಡ್ತಾ ಇದ್ರು ಅನ್ಸುತ್ತೆ. ಸೊ ಸ್ವಲ್ಪ ವರ್ಷದ ಹಿಂದೆ ಕೊಡ್ತಾ ಇದ್ರು. ಆಮೇಲೆ ಅಕ್ಕಿ ರಾಗಿ ಅಷ್ಟೇ ಕೊಡ್ತಾ ಬಂದ್ರು, ಅಕ್ಕಿ ರಾಗಿ. ಆಮೇಲೆ ಈಗೀಗಂತೂ ಇತ್ತೀಚೆಗೆ ಬರೀ ಅಕ್ಕಿ ಅಷ್ಟೇ ಕೊಡ್ತಾ ಬಂದ್ರು. ಸೊ ಅವರು ಸರ್ಕಾರನು ಸರ್ವೆ ಮಾಡಿದೆ. ಸೊ 93% ಜನ ಎಲ್ಲರೂ ನಮಗೆ ಅಮೌಂಟ್ ಬೇಡ, ದಿನಸಿನೇ ಬೇಕು ಅಂತ ಎಷ್ಟೊಂದು ಜನ ಅದು ವೋಟಿಂಗ್ ಮಾಡಿದ್ದಾರೆ. ಸೊ ಹಾಗಾಗಿ ರಾಜ್ಯ ಸರ್ಕಾರನು ಈಗ ಒಂದು ನಿರ್ಧಾರಕ್ಕೆ ಬಂದಿದೆ. ಸೊ ಏನಪ್ಪಾ ಅದು ಅಂದ್ರೆ, ಅಕ್ಕಿ ಬದಲಾಗಿ ಅಕ್ಕಿ 5 kg ಸೆಂಟ್ರಲ್ ಗೌರ್ಮೆಂಟಿಂದ ಏನು ಕೇಂದ್ರ ಸರ್ಕಾರದಿಂದ ಬರುತ್ತಲ್ವಾ, ಸೊ ಆ ಅಕ್ಕಿ ಬಂದೇ ಬರುತ್ತೆ ನಮಗೆ. ಅದು ಅಕ್ಕಿ ಅಂತೂ ಏನು ಮಿಸ್ ಆಗಲ್ಲ. ಸೊ ಇನ್ನು ಎಕ್ಸ್ಟ್ರಾ 5 kg ಕೊಡ್ತಿದಾರಲ್ವಾ, ಸೊ ಟೋಟಲ್ ಆಗಿ ಒಂದು ವ್ಯಕ್ತಿಗೆ 10 kg ಅಕ್ಕಿ ಇತ್ತು. ಸೊ 10 kg ಅಕ್ಕಿಯಲ್ಲಿ 5 kg ಅಕ್ಕಿ ರೆಡ್ಯೂಸ್ ಆಯ್ತು. ಆಮೇಲೆ 5 kg ಅಕ್ಕಿ ಕೊಡ್ತಾ ಬಂದ್ರು, 5 kg ಅಕ್ಕಿದು ದುಡ್ಡು ಹಾಕ್ತಾ ಬಂದ್ರು. ಸೊ ಈಗ ಅದು ಯೋಚನೆ ಮಾಡಿ, ಸರ್ವೆ ಮಾಡಿ, ಎಲ್ಲ ಮಾಡಿ ಈಗ ಏನಂತ ನಿರ್ಧಾರಕ್ಕೆ ಬಂದಿದ್ದಾರೆ ಅಂದ್ರೆ, ಸೊ ಅದರ ಬದಲಾಗಿ ಇನ್ನು 4 ಐಟಮ್ ಕೊಡೋಣ ಅಂತ. ಏನೇನು ಅಂದ್ರೆ, ಫಸ್ಟಿಗೆ ಅಕ್ಕಿ ಅಂತೂ ಯೂಶಲಿ ಕೊಡ್ತಾರೆ. ಆಮೇಲೆ ಎಣ್ಣೆ, ಆಮೇಲೆ ಸಾಲ್ಟ್, ಉಪ್ಪು, ಆಮೇಲೆ ಸಕ್ಕರೆ. ಸೊ ಇಷ್ಟು ಐಟಮ್ಸ್ ಅಂತೂ ಕೊಡ್ತಾರಂತೆ. ಅಕ್ಕಿ, ಉಪ್ಪು, ಸಕ್ಕರೆ, ಬೇಳೆ, ತೊಗರಿ ಬೇಳೆ. ಯಾವ ತರ ಕೊಡ್ತಾರೆ ಅಂತ ನೀವು ಕೇಳ್ಬೋದು, ಒಂದು ವ್ಯಕ್ತಿಗೆ ಕೊಡ್ತಾರ ಹೆಂಗೆ ಅಂತ. ಸೊ ಈಗಿನ ನಮಗ್ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ 4 ಜನ, ಒಂದು ಕಾರ್ಡಲ್ಲಿ 4 ಜನ ಇದ್ರೆ ಅವ್ರಿಗೆ ಎಷ್ಟು ಕೊಡ್ತಾರೆ ಅಂತ ಇನ್ಫಾರ್ಮೇಶನ್ ಗೊತ್ತಿದೆ. ಸೊ ಇನ್ನು ಡಿವೈಡ್ ಹೆಂಗ್ ಮಾಡ್ತಾರೋ ಗೊತ್ತಿಲ್ಲ. ಒಟ್ಟು 4 ಜನ ಇದ್ರೆ ಅವರಿಗೆ 2 kg ತೊಗರಿ ಬೇಳೆ, ಒಂದು ಅಕ್ಕಿ ಪಾಕಿಟು, ಒಂದು ಎಣ್ಣೆ ಪಾಕಿಟು, ಆಮೇಲೆ 5 kg ಅಕ್ಕಿ, ಒಬ್ಬೊಬ್ರು ವ್ಯಕ್ತಿಗೆ 5 kg ಅಕ್ಕಿ, ಆಮೇಲೆ ಒಂದು ಮತ್ತೇನು ಒಟ್ಟು ಈ ತರ ಡಿವೈಡ್ ಮಾಡಿ ಕೊಡ್ತಾರಂತೆ. ಸೊ ಮತ್ತೆ ಇನ್ಫಾರ್ಮೇಶನ್ ಅಪ್ಡೇಟ್ ಬಂದಾಗ ನಾನು ನಿಮಗೆ ಹೇಳ್ತೀನಿ. ಸೊ ಇಷ್ಟಂತೂ ಗೊತ್ತಾಗಿರೋವಂಥ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇದು ಯಾವ ತರ ಡಿವೈಡ್ ಮಾಡ್ತಾರೋ, ಯಾಕಂದ್ರೆ ಒಂದ್ ಕಾರ್ಡಲ್ಲಿ ಇಬ್ಬರೇ ಇರ್ತಾರೆ, ಒಂದೊಂದು ಕಾರ್ಡಲ್ಲಿ 3 ಜನ ಇರ್ತಾರೆ. ಸೊ ಯಾವ ತರ ಡಿವೈಡ್ ಮಾಡ್ತಾರಂತ ಗೊತ್ತಾಗಿಲ್ಲ ಇನ್ನು. ಸೊ 4 ಕಾರ್ಡ್ ಇರೋರಿಗೆ ಈ ತರ ಉದಾಹರಣೆ ಕೊಟ್ಟಿದ್ದಾರೆ ಅವರು. ಸೊ ಯಾವ ತರ ರೂಲ್ಸ್ ಬರುತ್ತೋ ಆ ತರ ಫಾಲೋ ಮಾಡ್ತಾರೆ. ಈ ರೂಲ್ಸ್ ಯಾವಾಗಿಂದ ಜಾರಿ ಆಗಿದೆ ಅಂತ ನೀವು ಆಗುತ್ತೆ ಅಂತ ಕೇಳ್ಬೋದು. ಸೊ ಈ ರೂಲ್ಸು ಸೆಪ್ಟೆಂಬರ್ ತಿಂಗಳಂತೂ ಇಲ್ಲ, ಅಕ್ಟೋಬರ್ ನೆಕ್ಸ್ಟ್ ಮಂತ್ ನಮ್ಗೇನಿರುತ್ತಲ್ಲ ಅನ್ನಭಾಗ್ಯದ ಅಮೌಂಟ್ ಬರುತ್ತೆ. ಸೊ ಅಕ್ಟೋಬರ್ ತಿಂಗಳಿಂದ ಈ ರೂಲ್ಸು ಜಾರಿಗೆ ಆಗಿದೆ. ಸೊ ಅಕ್ಟೋಬರಿಗೆ ನಾವು ಏನು ಸೊಸೈಟಿಗೆ ಹೋಗಿ ರೇಷನ್ ತಗೊಂತೀವಲ್ಲ, ಅವಾಗ ಈ ಫುಡ್ ಕಿಟ್ನ ನಮಗೆ ಕೊಡ್ತಾರೆ. ಸೊ ಒಬ್ಬೊಬ್ರಿಗೆ ಇಷ್ಟು ಫುಡ್ ಕಿಟ್ ಅಂತ ರೆಡಿ ಇರುತ್ತಂತೆ. ಸೊ ಆ ತರ ಲೆಕ್ಕ ಮಾಡಿ ಕೊಡ್ತಾರೆ ಅಂತ ಹೇಳಿದ್ದಾರೆ. ಸೊ ನಾವು ಎಲ್ಲ ಕಾತರದಿಂದ ಕಾಯ್ತಾ ಇದ್ದೀವಿ. ಇದು ಒಂಥರ ಒಳ್ಳೇದಂತಾನೆ ಹೇಳ್ಬೋದು. ಯಾಕಂದ್ರೆ ಗೃಹಲಕ್ಷ್ಮಿಯರಿಗೆ ಈಗ 2,000 ಅಮೌಂಟ್ ಅಂತೂ ಕೊಡ್ತಾ ಇದಾರಲ್ವಾ.
ಸೊ ಹಾಗಾಗಿ ಈ ಅಮೌಂಟ್ ವೇಸ್ಟ್ ಆಗಬಾರ್ದು, ಬರೇ ಎದಕ್ಕಾದ್ರೂ ಖರ್ಚು ಮಾಡ್ತಾರೆ. ದಿನಸಿ ಆದ್ರೆ ಮನೆಗಿರುತ್ತೆ, ಸೊ ತಿಂದೇ ತಿಂತಾರೆ. ಆಮೇಲೆ ಜನರ ಪೌಷ್ಟಿಕ ಆಹಾರ ಬಗ್ಗೆ ಯೋಚನೆ ಮಾಡಿ ಸರ್ಕಾರ ಈ ನಿರ್ಧಾರ ತಗೊಂಡಿದೆ ಅಂತಾನೆ ಹೇಳ್ಬೋದು. ಸೊ ಎಷ್ಟೊಂದ್ ಜನ ಮತ್ತೆ ಸರ್ವೆ ಮಾಡಿರ್ತಾರಲ್ಲ, ಬಡವ್ರು ಇರ್ತಾರೆ. ಸೊ ಕೆಲವೊಬ್ರು ಇರ್ತಾರಲ್ಲ ಮನೆಯಲ್ಲಿ ದುಡ್ಡೆಲ್ಲ ತಗೊಂಡೋಗಿ ಖರ್ಚು ಮಾಡೋ ಅಂಥದ್ದು, ಆ ಥರ ಎಲ್ಲ ಆಗ್ತಾನೆ ಇರುತ್ತೆ. ಎಲ್ಲಾರ ಮನೆಗೂ ಸರಿಯಾಗಿ ಇರ್ತಾರಂತ ಹೇಳಕ್ಕಾಗಲ್ಲಲ್ವಾ. ಸೊ ಹಾಗಾಗಿ ಸರ್ವೆ ಮಾಡಿದ್ದಾರೆ. ಎಷ್ಟೊಂದ್ ಜನ ಬಡ ಹೆಣ್ಮಕ್ಳು ಹೇಳಿದ್ದಾರೆ, ಇಲ್ಲ ನಮಗೆ ದುಡ್ಡು ಬೇಡ, ನಮಗೆ ದಿನಸಿ ಕೊಡಿ, ನಾವು ಹೊಟ್ಟೆ ತುಂಬಾ ಊಟನಾದ್ರೂ ಮಾಡ್ತೀವಿ ಅಂತ. ಸೊ ಹಾಗಾಗಿ ಈ ನಿರ್ಧಾರ ಸರ್ಕಾರದಿಂದ ಬಂದಿದೆ. ಸೊ ಎಲ್ಲರಿಗೂ ಈ ಗುಡ್ ನ್ಯೂಸ್ ಇಷ್ಟ ಆಗಿದೆ ಅಂತ ಅನ್ಕೊಂತಿದ್ದೀರಿ. ಸೊ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನಮಸ್ಕಾರ. ಥ್ಯಾಂಕ್ ಯು.